ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ತುಂಬ ಜನಕ್ಕೆ ಜವಾಹರ್ ನವೋದಯ ವಿದ್ಯಾಲಯ ಬಗ್ಗೆ ಗೊತ್ತಿರಬಹುದು. ಇದಕ್ಕೆ 6ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೊತಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್, CBSE ಸಿಲೆಬಸ್ ಆಗಿರುತ್ತೆ. 5ನೇ ಕ್ಲಾಸಲ್ಲಿರೋ ಮಕ್ಕಳು JNVST ಅಂತ ಒಂದು ಎಕ್ಸಾಮ್ ಬರುತ್ತೆ, ಅದನ್ನ ಬರೆದು ಅದರಲ್ಲಿ ಸ್ವಲ್ಪ ಜನ ಸೆಲೆಕ್ಟ್ ಮಾಡಿಕೊಂಡು ಆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊತಾರೆ. ಇದು 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಇಲ್ಲಿ ನೀವು ಎಜುಕೇಷನ್ನ ಮಾಡ್ಬೋದು. ಇದು ಫ್ರೀ ಎಜುಕೇಷನ್ನ ಕೊಡ್ತಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ. ಸೊ ಈ ಸ್ಕೂಲ್ಗೆ 2026 ಮತ್ತು 27ನೇ ಸಾಲಿನ ಅಡ್ಮಿಷನ್ಗೋಸ್ಕರ ಈ ಟೆಸ್ಟ್ನ ಮಾಡ್ತಿದ್ದಾರೆ. ಈ ಟೆಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಆಮೇಲೆ ಎಕ್ಸಾಮ್ ಬರೀಬೇಕಿರುತ್ತೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 29 ಜುಲೈ 2025. ಇದು JNVST 2026ರ ಎಕ್ಸಾಮ್ಗೆ ಅಪ್ಲಿಕೇಶನ್ ಬಗ್ಗೆ ಈ ನೋಟಿಫಿಕೇಶನ್ ಆಗಿದೆ. ಸೊ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ, ಹಾಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಲೂ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 2026 ಮತ್ತು 27ನೇ ಸಾಲಿನ ಅಡ್ಮಿಷನ್ಗೋಸ್ಕರ ಈ ಟೆಸ್ಟ್ನ ಮಾಡ್ತಿರೋದು. ಸೊ ಇಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಷ್ಟೆಷ್ಟು ನವೋದಯ ಸ್ಕೂಲ್ಗಳಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ನೋಡೋದಾದರೆ 31 ಸ್ಕೂಲ್ಗಳಿದೆ ಟೋಟಲ್. ಸೊ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕಲ್ಲೂ ಒಂದೊಂದು ಸ್ಕೂಲ್ ಇರುತ್ತೆ. ಒಂದು ಸ್ಕೂಲ್ಗೆ 40ರಿಂದ 80 ಜನ ಮಕ್ಕಳನ್ನು ಅಡ್ಮಿಷನ್ನ ಮಾಡ್ಕೊತಾರೆ. ಅವರು 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೂ ಎಜುಕೇಷನ್ನ ಮಾಡ್ಬೋದು. ಒಳ್ಳೆ ಎಜುಕೇಷನ್ನೇ ಕೊಡ್ತಾರೆ, ಏಕೆಂದರೆ ಎಲ್ಲ ಟೀಚರ್ಸ್ಗಳು ಕೂಡ ವೆಲ್ ಕ್ವಾಲಿಫೈಡ್ ಆಗಿರ್ತಾರೆ, ಒಳ್ಳೆ ಟೀಚಿಂಗ್ ಇರುತ್ತೆ. ಸೊ ನಿಮ್ಮ ಮಕ್ಕಳನ್ನು ಇಲ್ಲಿ ಓದಿಸ್ಬೇಕು ಅಂತ ಇದ್ದರೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. 5ನೇ ಕ್ಲಾಸಲ್ಲಿ ಓದ್ತಿರೋ ಮಕ್ಕಳು ಈ ಎಕ್ಸಾಮ್ನ ಬರಿಬೋದು, ಅವ್ರನ್ನ 6ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊತಾರೆ. ಇನ್ನು ಇಲ್ಲಿ ಯಾವಾಗ ಎಕ್ಸಾಮ್ ಇರುತ್ತೆ ಅಂತಲೂ ಹೇಳಿದ್ದಾರೆ. ಆಲ್ರೆಡಿ ಇದು ಚೇಂಜ್ ಆದರೂ ಆಗ್ಬೋದು, ಚೇಂಜ್ ಆದರೆ ತಿಳಿಸ್ಕೊಡ್ತಾರೆ. ಬಟ್ ಸದ್ಯಕ್ಕೆ ಇದೇ ಡೇಟ್ ಫಿಕ್ಸ್ ಆಗಿರುತ್ತೆ. ಬಟ್ ಅಪ್ಲಿಕೇಶನ್ನು 29 ಜುಲೈ 2025 ಹಾಕ್ಬೇಕಿರುತ್ತೆ. ಕರ್ನಾಟಕದವ್ರಿಗೆ ನೋಡೋದಾದರೆ ಡಿಸೆಂಬರ್ 13, 2025 ಬೆಳಗ್ಗೆ 11:30 ಎಕ್ಸಾಮ್ ಶುರು ಆಗುತ್ತೆ. ಇನ್ನು ಬೇರೆ ಬೇರೆ ಸ್ಟೇಟ್ಗಳು ಎಲ್ಲೆಲ್ಲಿ ಶುರು ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಸ್ಟೇಟ್ಗಳಲ್ಲಿ 11ನೇ ತಾರೀಕು ಏಪ್ರಿಲ್ 2026 ಇರುತ್ತೆ. ಅದು ನಮಗೇನು ಬೇಡ, ಕರ್ನಾಟಕದವ್ರಿಗೆ ಹೇಳ್ತಾ ಇರೋದ್ರಿಂದ ಈ ಡೇಟ್ಗೆ ಫಿಕ್ಸ್ ಆಗಿ ಡಿಸೆಂಬರ್ 13, 2025 ಶನಿವಾರ ಈ ಎಕ್ಸಾಮ್ ಇರುತ್ತೆ. ಸೊ ನಿಮ್ಮ ಮಕ್ಕಳನ್ನ ಅಷ್ಟೊತ್ತಿಗೆ ಎಲ್ಲ ಬುಕ್ ಎಲ್ಲ ಕೊಟ್ಟು ಪ್ರಿಪೇರ್ ಮಾಡಿ. ಸೊ ಇದೇ ವಿಡಿಯೋದಲ್ಲಿ ಒಳ್ಳೆ ಬುಕ್ಸ್ಗಳು, ಇದಕ್ಕೆ ಪ್ರಿಪೇರ್ ಆಗೋಕ್ಕೆ ಯಾವ್ಯಾವ ಒಳ್ಳೆ ಬುಕ್ಸ್ಗಳಿರುತ್ತೆ ಅದನ್ನೆಲ್ಲ ವಿಡಿಯೋದಲ್ಲೇ ಟ್ಯಾಗ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಬುಕ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಈ ಬುಕ್ಗಳ ಲಿಂಕ್ನ ನೀವು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡ್ಬೋದು. ಆ ಲಿಂಕ್ಗಳನ್ನೆಲ್ಲ ನಾನು ಇದೇ ವಿಡಿಯೋಗೆ ಟ್ಯಾಗ್ ಮಾಡಿರ್ತೀನಿ. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ ಈ ವೆಬ್ಸೈಟಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ಅದನ್ನ ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ಆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಿರುತ್ತೆ. ಆ ರಿಜಿಸ್ಟ್ರೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಅಪ್ಲಿಕೇಶನ್ ಹಾಕ್ತಿರೋ ಮಗುದು ಫೋಟೋಗ್ರಾಫ್, ಪೇರೆಂಟ್ಸ್ಗಳದ್ದು ಸಿಗ್ನೇಚರ್ ಮತ್ತು ಆ ಮಗುದು ಸಿಗ್ನೇಚರ್, ಹಾಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಥವಾ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ ಅಂತಾರಲ್ಲ ಅದು, ಹಾಗೆ ಮತ್ತು ಜಾತಿ ಪ್ರಮಾಣ ಪತ್ರ ಲೈಕ್ OBC ಮತ್ತು SC/ST ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ ಆದ್ಯತೆ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಬೇಕಿರುತ್ತೆ. ಇದೆಲ್ಲ ಇಮೇಜ್ ಸೈಜು 10 KB ಇಂದ ಹಿಡಿದು 100 KB ಒಳಗೆ ಇರಬೇಕು. ಇನ್ನು ಅಡ್ಮಿಟ್ ಕಾರ್ಡ್ನ ಲೈಕ್ ಅಕ್ಟೋಬರ್ ಅಥವಾ ನವೆಂಬರ್ ಅಷ್ಟೊತ್ತಿಗೆ ಅದೇ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಆಗ ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ತಗೊಂಡೋಗ್ಬೇಕಿರುತ್ತೆ. ಹಾಗೆ ಇನ್ನು ರಿಸಲ್ಟ್ನ ಹೇಗೆ ಬಿಡ್ತಾರೆ ಅಂದರೆ ಮಾರ್ಚ್ 2026 ಅಥವಾ ಮೇ 2026 ಅಷ್ಟೊತ್ತಿಗೆ ಬಿಡ್ತಾರೆ. ಅದು ನೀವು ಇದೇ ವೆಬ್ಸೈಟಲ್ಲಿ ನೋಡ್ಬೋದು, ಅಥವಾ ನವೋದಯ ಸ್ಕೂಲ್ಗಳಲ್ಲೂ ಅನೌನ್ಸ್ ಮಾಡ್ತಾರೆ, ಅಲ್ಲಿ ಹೋಗಿ ನೋಡ್ಬೋದು. ಅಥವಾ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಇರ್ತಾರಲ್ಲ ಆ ಆಫೀಸಲ್ಲಿ ಹೋಗಿ ನೋಡ್ಬೋದು. ಡಿಸ್ಟ್ರಿಕ್ಟ್ ಮೆಜಿಸ್ಟ್ರೇಟ್ ಅವ್ರ ಆಫೀಸ್ಗಳಲ್ಲಿ ಅಥವಾ ಡೆಪ್ಯೂಟಿ ಕಮಿಷನರ್ ಇರ್ತಾರಲ್ಲ ಅವ್ರ ಆಫೀಸಲ್ಲಿ, ಇಲ್ಲೆಲ್ಲ ಕೂಡ ಅನೌನ್ಸ್ ಮಾಡ್ತಾರೆ. ಅಲ್ಲೆಲ್ಲ ಹೋಗಿ ನೀವು ನೋಡ್ಕೋಬೋದು. ಬೆಟರ್ ಅಂದರೆ ನೀವು ವೆಬ್ಸೈಟಲ್ಲಿ ನೋಡೋದೇ ಬೆಸ್ಟ್ ಅನಿಸುತ್ತೆ, ಎಲ್ಲಿಂದ ಬೇಕಾದರೂ ನೋಡ್ಬೋದು. ಇನ್ನು ಇದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ನೋಡೋದಾದರೆ ಇವಾಗ 5ನೇ ತರಗತಿ ಓದ್ತಿರ್ತಾರಲ್ಲ ಆ ಮಕ್ಕಳು ಅಷ್ಟೇ ಎಲಿಜಿಬಲ್ ಇರ್ತಾರೆ. ಹಾಗೆ ನೀವು ಈಗ ಬೆಂಗಳೂರು ನವೋದಯಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಬ್ಯಾಂಗ್ಳೂರಲ್ಲೇ ಓದ್ತಾ ಇರಬೇಕು. ಅಥವಾ ಈಗೇನಾದರೂ ನೀವು ಬ್ಯಾಂಗ್ಳೂರವ್ರಾಗಿರ್ತೀರಾ, ಬಟ್ ಆದರೆ ನಿಮ್ಮ ಮಗು ತುಮಕೂರಲ್ಲಿ ಓದ್ತಾ ಇರುತ್ತೆ, ನೀವು ಆವಾಗ ತುಮಕೂರು ಸ್ಕೂಲ್ಗೆ ಅವ್ರು ತಗೊಳೋದು, ಬ್ಯಾಂಗ್ಳೂರಿಗೆ ತಗೊಳಲ್ಲ. ಸೊ ಆ ಥರ ಯಾವ ಡಿಸ್ಟಿಕಲ್ಲಿ ಓದ್ತಿರ್ತಾನೆ ಅದೇ ಡಿಸ್ಟಿಕಿಗೆ ತಗೊತಾರೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ ಆಫ್ ಬರ್ತ್ ನೋಡೋದಾದರೆ 1/5/2014 ಹಿಡಿದು 31/7/2026 ಮಧ್ಯದಲ್ಲಿ ಅವರ ಡೇಟ್ ಆಫ್ ಬರ್ತ್ ಇದ್ದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ಅಂದರೆ ಹಾಕೋಕ್ಕಾಗಲ್ಲ. ಇನ್ನು ಇದಕ್ಕೆ ಯಾವುದೇ ಥರದ ಏಜ್ ರಿಲ್ಯಾಕ್ಸೇಷನ್ ಆ ಥರ ಏನಿರಲ್ಲ, ಎಲ್ಲರಿಗೂ ಸೇಮ್. ಯಾಕೆಂದರೆ 5ನೇ ಕ್ಲಾಸ್ ಮಕ್ಕಳಿಗೆ ಈ ಏಜ್ ಮಧ್ಯದಲ್ಲಿದ್ದರೆ ಇದೇ ಕರೆಕ್ಟ್ ಏಜ್. ಸೊ ಇದಕ್ಕೆಲ್ಲ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಕೊಡೋಕ್ಕೆ ವರ್ಕ್ ಏನಲ್ಲ ಇದು. ಸೊ ಅಡ್ಮಿಷನ್ಗೋಸ್ಕರ
ಅದಕ್ಕೋಸ್ಕರ ಈ ಡೇಟ್ ಆಫ್ ಬರ್ತ್ ಒಳಗಿದ್ರೆ ಮಾತ್ರ ತಗೊತಾರೆ. ಇನ್ನು ರೂರಲ್ ಕ್ಯಾಂಡಿಡೇಟ್ಸ್ ಅಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಓದ್ತಿರೋ ಮಕ್ಕಳಿಗೆ 75% ಸೀಟ್ಸ್ನ ಅಲೋಕೇಟ್ ಮಾಡ್ತಾರೆ. ಒಂದು ಜಿಲ್ಲೆಯಲ್ಲಿ 80 ಜನ ತಗೊತಿದ್ದಾರೆ ಅಂದರೆ ಆಲ್ಮೋಸ್ಟ್ 60 ಜನನ ಗ್ರಾಮೀಣ ಪ್ರದೇಶದಿಂದ ತಗೊತಾರೆ. 25% ಮಕ್ಕಳನ್ನ ಅಂದರೆ 20 ಮಕ್ಕಳನ್ನ ಅರ್ಬನ್ ಅಂದರೆ ನಗರ ಪ್ರದೇಶದಿಂದ ತಗೊತಾರೆ. ನೀವು ರೂರಲ್ ಕೋಟಾಗೆ ಎಲಿಜಿಬಲ್ ಆಗಬೇಕು ಅಂದರೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಮತ್ತು 5ನೇ ಕ್ಲಾಸ್ನ ನೀವು ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು. ಹಾಗೆ ಅದು ಗೌರ್ನಮೆಂಟ್ ಅಥವಾ ಗೌರ್ನಮೆಂಟ್ ಏಡೆಡ್ ಸ್ಕೂಲ್ ಆಗಿರಬೇಕು. ಆಗಿದ್ರೆ ಮಾತ್ರ ನಿಮಗೆ ಗ್ರಾಮೀಣ ಪ್ರದೇಶದ ಕೋಟಾ ಸಿಗುತ್ತೆ. ಇಲ್ಲಾಂದರೆ ಅಂದರೆ ಲೈಕ್ ರೂರಲ್ ಕೋಟಾ ಸಿಗುತ್ತೆ, ಇಲ್ಲಾಂದರೆ ಇದರಲ್ಲಿ ಕನ್ಸಿಡರ್ ಮಾಡಲ್ಲ. ಇನ್ನು ಅರ್ಬನ್ ಕ್ಯಾಂಡಿಡೇಟ್ಸ್ಗೆ ನೋಡೋದಾದ್ರೆ ನೀವು ನಗರ ಪ್ರದೇಶದಲ್ಲಿ ಅಟ್ಲೀಸ್ಟ್ ಒಂದೇ ಒಂದಿನ ಸ್ಕೂಲ್ಗೆ ಹೋಗಿದ್ರು ಸಾಕು, ಅದನ್ನ ಅರ್ಬನ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇನ್ನು ನಿಮ್ಮ ಮಗು ಏನಾದ್ರು ಸೆಲೆಕ್ಷನ್ ಆದರೆ ಅದಾದಮೇಲೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂದರೆ ಬರ್ತ್ ಸರ್ಟಿಫಿಕೇಟ್, ಪ್ರೂಫ್ಸ್ ಫಾರ್ ಎಲಿಜಿಬಿಲಿಟಿ ಅಂದರೆ ಲೈಕ್ ಈಗ ವಾಸಸ್ಥಳ ದೃಢೀಕರಣ ಪತ್ರ, ಮತ್ತು ಈಗ ರೂರಲ್ ಕೋಟಾದಲ್ಲಿ ಏನಾದ್ರು ಸೀಟ್ ಸಿಕ್ಕಿದ್ರೆ ರೂರಲ್ ಕೋಟಾ ಡಾಕ್ಯುಮೆಂಟ್ಸು, ಮತ್ತು ಕನ್ನಡ ಮೀಡಿಯಮ್ ಆಗಿದ್ರೆ ಆ ಕನ್ನಡ ಮೀಡಿಯಮ್ ಡಾಕ್ಯುಮೆಂಟ್ಸು, ಈ ರೀತಿ ಏನು ಎಲಿಜಿಬಿಲಿಟಿಗೆ ಕಂಡೀಷನ್ ಕೊಟ್ಟಿದ್ರು ಅದಕ್ಕೆ ನೀವು ಪ್ರೂಫ್ಗಳನ್ನ ಕೊಡಬೇಕಿರುತ್ತೆ. ಇನ್ನು ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಆಧಾರ್ ಕಾರ್ಡ್ದು ಒಂದು ಕಾಪಿ, ಇನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅದ್ರದ್ದು, ಇನ್ನು ಈಗ ಸ್ಕೂಲಲ್ಲಿ ಓದಿದ್ದಾನೆ ಅನ್ನೋದಕ್ಕೆ ಅದಕ್ಕೆ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಂದರೆ 3, 4, 5ನೇ ಕ್ಲಾಸ್ ಓದಿದ್ದಾನೆ ಅಂತ. ಅದಾದಮೇಲೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಮತ್ತು ಒಂದು ಮೈಗ್ರೇಷನ್ ಸರ್ಟಿಫಿಕೇಟು, ಏನಾದ್ರು ಡಿಸೇಬಲ್ ಆಗಿದ್ದರೆ ಆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇರಬೇಕು. ಇನ್ನು SC/ST ಸರ್ಟಿಫಿಕೇಟು, OBC ಸರ್ಟಿಫಿಕೇಟ್, ಏನಾದ್ರು OBC ಕೆಟಗರಿ ಅಥವಾ SC/ST ಕೆಟಗರಿ ಆದರೆ ಅದಕ್ಕೆ ಯಾವುದಿರುತ್ತೆ ನಿಮ್ದು ಯಾವುದು ಅದನ್ನು ಸಬ್ಮಿಟ್ ಮಾಡಬೇಕಿರುತ್ತೆ. ಇನ್ನು OBC ಏನು ಅಂದರೆ ಈಗ ಸ್ವಲ್ಪ ಕೆಟಗರಿಗಳು ಕರ್ನಾಟಕದಲ್ಲಿ OBC ಕೆಟಗರಿಗೆ ಬರುತ್ತೆ, ಬಟ್ ಸೆಂಟ್ರಲಲ್ಲಿ ಅದು ಜನರಲಿಗೆ ಬರುತ್ತೆ. ಎಕ್ಸಾಂಪಲ್ ಈಗ 3Bಯಲ್ಲಿ ವೀರಶೈವ ಲಿಂಗಾಯತ್ ಕರ್ನಾಟಕದಲ್ಲಿ ಅದು OBC ಅಂಡರ್ ಬರುತ್ತೆ, ಬಟ್ ಅದೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜನರಲ್ ಅಡಿಯಲ್ಲಿ ಬರುತ್ತೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಲೀಸ್ಟ್ನ ಕನ್ಸಿಡರ್ ಮಾಡ್ತಾರೆ, ಕರ್ನಾಟಕ ಗೌರ್ಮೆಂಟ್ ಅಲ್ಲ. ಸೊ ಅದು ನೋಡ್ಕೊಳ್ಳಿ. ಇನ್ನು ಈ ಸೆಲೆಕ್ಷನ್ ಟೆಸ್ಟ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಟೆಸ್ಟು ಯಾವ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನೋಡಿದ್ರೆ ನೀವು ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ನೀವು ಈ ಎಕ್ಸಾಮ್ನ ಬರೀಬೋದು. ಇನ್ನು ಈ ಎಕ್ಸಾಮ್ದು ಪ್ಯಾಟ್ರನ್ ನೋಡೋದಾದರೆ ಇದರಲ್ಲಿ 3 ಸೆಕ್ಷನ್ ಇರುತ್ತೆ. 100 ಮಾರ್ಕ್ಸ್ಗೆ ಮೆಂಟಲ್ ಎಬಿಲಿಟಿ 40 ಕ್ವಶನ್ 50 ಮಾರ್ಕ್ಸ್ಗೆ, ಅರ್ಥಮೆಟಿಕ್ ಟೆಸ್ಟ್ ಅಂದರೆ ಮ್ಯಾಥಮೆಟಿಕ್ಸು ಇದು 20 ಕ್ವಶನ್ 25 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ನೀವು ಯಾವ ಲ್ಯಾಂಗ್ವೇಜ್ ಚೂಸ್ ಮಾಡಿರ್ತೀರ, ಇಂಗ್ಲೀಷೋ ಅಥವಾ ಕನ್ನಡನೋ ಹಿಂದಿ ಯಾವ್ದು ಚೂಸ್ ಮಾಡಿರ್ತೀರ ಅದ್ರದ್ದು ರಿಲೇಟೆಡ್ 20 ಕ್ವಶನ್ 25 ಮಾರ್ಕ್ಸ್ಗೆ, ಟೋಟಲ್ 80 ಕ್ವಶನ್ 100 ಮಾರ್ಕ್ಸ್ಗೆ ಇರುತ್ತೆ. ಇದು 2 ಗಂಟೆ ಎಕ್ಸಾಮ್ ಆಗಿರುತ್ತೆ. 2 ಗಂಟೆಯಲ್ಲಿ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕಿರುತ್ತೆ. ಇನ್ನು ನೀವೇನಾದ್ರು PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ 2 ಗಂಟೆ 40 ನಿಮಿಷ ಕೊಡ್ತಾರೆ. ಈಗ ಈ ಆನ್ಸರ್ಗಳನ್ನೆಲ್ಲ ಹೇಗೆ ರೆಕಾರ್ಡ್ ಮಾಡ್ಕೊತಾರೆ ಅಂದರೆ OMR ಶೀಟ್ ಕೊಟ್ಟಿರ್ತಾರೆ, ಅದರಲ್ಲಿ ಮಕ್ಕಳು 4ರಲ್ಲಿ ಒಂದು ಆಪ್ಷನ್ ಚೂಸ್ ಮಾಡಬೇಕಿರುತ್ತೆ. ಅಂದರೆ ಎಲ್ಲದಕ್ಕೂ 4 ಆಪ್ಷನ್ ಇರುತ್ತೆ. ಯಾವ್ದು ಸರಿ ಅಂತ ಅದನ್ನು OMR ಶೀಟಲ್ಲಿ ಫಿಲ್ ಮಾಡಬೇಕಿರುತ್ತೆ. ಅದನ್ನೆಲ್ಲ ನೀವು ಒಂದ್ಸಲ ಎಕ್ಸಾಮ್ಗೆ ಕಳ್ಸೋಕ್ಕೂ ಮುಂಚೆ ಮಗುಗೆ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಕಳಿಸಿ. ಇನ್ನು ಇದರಲ್ಲಿ ಬ್ಲೂ ಪೆನ್ ಅಥವಾ ಬ್ಲ್ಯಾಕ್ ಪೆನ್ನ ಅದರಲ್ಲೇ ಎಕ್ಸಾಮ್ ಬರೀಬೇಕಿರುತ್ತೆ. ಯಾವ ಥರ ಫಿಲ್ ಮಾಡಬೇಕು ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ, ಒಂದ್ಸಲ ನೋಡ್ಕೊಳ್ಳಿ. ಒಂದು ಕ್ವಶನ್ ಸರಿ ಆದರೆ 1.25 ಮಾರ್ಕ್ಸ್ನ ಕೊಡ್ತಾರೆ. ಇನ್ನು ಇಲ್ಲಿ ಯಾವುದೇ ಥರದ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇನ್ನು ಕೆಳಗಡೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವ ಥರ ಇರುತ್ತೆ ಅಂದರೆ ಮೆಂಟಲ್ ಎಬಿಲಿಟಿ ಯಾವ ಥರ ಇರುತ್ತೆ, ಈ ಥರ ಕ್ವಶನ್ಸ್, ಚಿತ್ರಗಳು ಈ ಥರ ಎಲ್ಲ ಇರುತ್ತೆ. ಇದರಲ್ಲಿ ಯಾವುದು ಅಂತ ಚೂಸ್ ಮಾಡಬೇಕಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ 3 ಸಿಮಿಲರ್ ಇದೆ, ಯಾಕೆಂದರೆ ಈ ಲೈನ್ನಲ್ಲಿ ಈ ಅಡ್ಡ ಇದೆ, ಇದರಲ್ಲಿ ಈ ಅಡ್ಡ ಇದೆ ಈ ಥರ. ಬಟ್ ಇದು ಡಿಫ್ರೆಂಟ್ ಇದೆ, ಇಲ್ಲಿರಬೇಕಿತ್ತು ಅಥವಾ ಇಲ್ಲೆಲ್ಲರೂ ಇರಬೇಕಿತ್ತು, ಆದರೆ ಇಲ್ಲಿದೆ. ಅದಕ್ಕೋಸ್ಕರ ಇದು ಲೈಕ್ ಈ 3ಕ್ಕಿಂತ ಇದು ಡಿಸ್ಟಿಂಕ್ಟ್ ಆಗಿದೆ ಅಂತ ಇದನ್ನ ಚೂಸ್ ಮಾಡಬೇಕು. ಈ ರೀತಿ ಮೆಂಟಲ್ ಎಬಿಲಿಟಿ ಇರುತ್ತೆ. ಅದರಲ್ಲೇ ಬೇರೆ ಬೇರೆ ಥರ ಕ್ವಶನ್ಸ್ ಇರುತ್ತೆ. ಒಂದು ಆಡ್ ಮ್ಯಾನ್ ಔಟ್ ಅಂತ, ಇನ್ನು ಫಿಗರ್ ಮ್ಯಾಚಿಂಗ್. ಈಗ ಇದಕ್ಕೆ ಯಾವ ಫಿಗರ್ ಇಲ್ಲಿ ಮ್ಯಾಚ್ ಆಗ್ತಿದೆ ಆ ಥರ ಚೂಸ್ ಮಾಡಬೇಕಿರುತ್ತೆ. ಈಗ ಎಕ್ಸಾಂಪಲ್ ಇಲ್ಲಿ ಈ ಇಮೇಜ್ ಇದೆ, ಇಲ್ಲಿ ಎಕ್ಸಾಕ್ಟ್ ಯಾವುದು ಅಂತ ಇಲ್ಲಿ ಈ ಥರ ಇದೆ, ಅದ್ರದ್ದು ಎಕ್ಸಾಕ್ಟ್ ಮ್ಯಾಚಿಂಗ್ ಇದನ್ನ ಚೂಸ್ ಮಾಡಬೇಕಿರುತ್ತೆ ಈ ಥರ. ಇನ್ನು ಪ್ಯಾಟ್ರನ್ ಕಂಪೋಸಿಷನ್, ಈಗ ಇದನ್ನು ಫಿಲ್ ಮಾಡೋಕ್ಕೆ ಇಲ್ಲಿ ಯಾವ ಪಾರ್ಟ್ ಬರಬೇಕು ನಿಮಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ಈ ಥರ ಡ್ರಾಯಿಂಗ್ ಮಾಡಿ ನೋಡ್ಕೋಬೋದು. ಈ ಥರ ಯಾವುದು ಬಂತು ಇದು, ಈ ರೀತಿ ಎಲ್ಲ ನಿಮ್ಮ ಮಕ್ಕಳು ಆನ್ಸರ್ ಮಾಡಬೇಕಿರುತ್ತೆ. ಇನ್ನು ಇದರಲ್ಲಿ 10 ಪಾರ್ಟ್ ಇರುತ್ತೆ, ಎಲ್ಲದರಲ್ಲೂ 4 ಕ್ವಶನ್ ಇರುತ್ತೆ. ಇದು 4ನೇ ಪಾರ್ಟ್ ನೋಡೋದಾದರೆ ಫಿಗರ್ ಸೀರೀಸ್ ಕಂಪ್ಲೀಷನ್. ಈ ನೋಟಿಫಿಕೇಷನ್ದು ಲಿಂಕ್ ನಾನು
ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಅನಾಲಜಿ, ಇನ್ನು ಜಾಮೆಟ್ರಿಕಲ್ ಫಿಗರ್ ಕಂಪ್ಲೀಷನ್, ಮಿರರ್ ಇಮೇಜಿಂಗ್, ಪಂಚ್ಡ್ ಓಲ್ಡ್ ಪ್ಯಾಟ್ರನ್ಸ್, ಈ ಥರ. ಇನ್ನು ಸ್ಪೇಸ್ ವಿಜುವಲೈಸೇಷನ್ ಈ ರೀತಿ ಇರುತ್ತೆ. ಇನ್ನು ಎಂಬೆಡೆಡ್ ಫಿಗರ್ಸ್ ಈ ಥರ ಎಲ್ಲ ಕ್ವಶನ್ ಇರುತ್ತೆ. ಇನ್ನು ಅರ್ಥಮೆಟಿಕ್ಸ್ ಟೆಸ್ಟಲ್ಲಿ ಲೈಕ್ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಲೈಕ್ ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 1000 ಏನು, ಮಿನಿಮಮ್ ಲೈಕ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಅದನ್ನ ಇಲ್ಲಿ ಚೂಸ್ ಮಾಡಬೇಕಿರುತ್ತೆ. ಈ ರೀತಿ ಎಲ್ಲ ಇರುತ್ತೆ. ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಬುಕ್ಗಳಲ್ಲಿ ಓದಿಸಿದ್ರೆ ಅರ್ಥ ಆಗುತ್ತೆ, ಅಥವಾ ಯಾವ್ದಾದ್ರು ಕೋಚಿಂಗ್ ಇದ್ದರೆ ಆ ಕೋಚಿಂಗಿಗೆ ಹಾಕಿ. ನಾನು ಇದೇ ವಿಡಿಯೋದಲ್ಲಿ ಬುಕ್ಗಳನ್ನ ಟ್ಯಾಗ್ ಮಾಡಿರ್ತೀನಿ, ಆ ಬುಕ್ಗಳನ್ನ ಪರ್ಚೇಸ್ ಮಾಡಿಸ್ಬಿಟ್ಟು ಅವ್ರಿಗೆ ಓದೋಕ್ಕೆ ಕೊಟ್ಟರೆ ಅವರು ಓದ್ಕೊತಾರೆ. ಇನ್ನು ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಪ್ಯಾಸೇಜು ಮತ್ತು ಸಿಂಪಲ್ ಗ್ರಾಮರ್ ಎಲ್ಲ ಇರುತ್ತೆ. ಸೊ ಟೋಟಲ್ 80 ಕ್ವಶನ್ಸ್ ಇರುತ್ತೆ. ಇನ್ನು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು OBC ಸರ್ಟಿಫಿಕೇಟ್ ಎಲ್ಲ ಯಾವ ಫಾರ್ಮೇಟಲ್ಲಿ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು OBC ಆಗಿದ್ದರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಪ್ಯಾಟ್ರನಲ್ಲಿ ನೀವು ಸರ್ಟಿಫಿಕೇಟ್ನ ಮಾಡಿಸ್ಬೇಕಿರುತ್ತೆ. ಸೊ ಇಷ್ಟು ಬಂದು ಈ JNV ಎಕ್ಸಾಮ್ದು ಇನ್ಫಾರ್ಮೇಷನ್ ಆಗಿತ್ತು. ಇದಕ್ಕೆ ಹೇಗೆ ಅಪ್ಲೈ ಮಾಡೋದಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ಕ್ಲಿಕ್ ಕೇರ್ ಫಾರ್ ರಿಜಿಸ್ಟ್ರೇಷನ್ ಫಾರ್ ಕ್ಲಾಸ್ 6th JNV 2026-27 ಅಂತಂದಿರ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಲೈಕ್ ನಿಮಗೆ ಗೊತ್ತಾದರೆ ನೀವು ಅಪ್ಲಿಕೇಶನ್ ಹಾಕಿ, ಕನ್ಫ್ಯೂಷನ್ ಆದರೆ ಬೆಸ್ಟ್ ಅಂದರೆ ನಿಮ್ಮ ಸಿಟಿಗಳಲ್ಲಿ ಸೈಬರ್ ಸೆಂಟ್ರ್ ಈ ಥರ ಇರುತ್ತೆ, ಅಲ್ಲಿಗೆ ಹೋಗಿ ಅವ್ರ ಹತ್ರ ಅಪ್ಲಿಕೇಶನ್ ಹಾಕಿಸಿ. ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಆ ಮಗುದು ಸಿಗ್ನೇಚರು, ಪೇರೆಂಟ್ಸ್ ಸಿಗ್ನೇಚರು, ಆಮೇಲೆ ಫೋಟೋಗ್ರಾಫು, ಆಮೇಲೆ ಏನಾದ್ರು SC ST OBC ಈ ಕ್ಯಾಟಗರಿಲಿ ಬಂದರೆ ಅದ್ರದ್ದು ಸರ್ಟಿಫಿಕೇಟು, ಆಮೇಲೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ಆಧಾರ್ ಕಾರ್ಡ್ ಇದ್ದರೆ ಓಕೆ. ಇನ್ನೇನು ಬೇರೆ ಡಾಕ್ಯುಮೆಂಟ್ಸ್ ಇಲ್ಲೇನು ಕೇಳಿಲ್ಲ. ಇಲ್ಲಿ ನೀವು ಚೂಸ್ ಮಾಡಬೇಕಿರುತ್ತೆ. ಆಲ್ರೆಡಿ 5ನೇ ಕ್ಲಾಸ್ ಪಾಸ್ ಆಗಿದ್ದಾನೋ ಇಲ್ವೋ, ಇಲ್ಲ ಲೈಕ್ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಇದೆ, ಫಸ್ಟೇ ಯಾವಾಗಲಾದ್ರು ಈ ಎಕ್ಸಾಮ್ ಬರೆದಿದ್ದಾನೋ ಇಲ್ವೋ, ಬರೆದಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೀವು ಈಗ ನಾನು ತೋರಿಸಿದ್ನಲ್ಲ ನೋಟಿಫಿಕೇಷನ್, ಅದನ್ನ ಓದಿದ್ದೀರಾ ಇಲ್ವೋ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ನಿಮ್ಮ ಮಗು ಓದ್ತಾ ಇದೆಯಲ್ಲ ಅದೇ ಡಿಸ್ಟಿಕ್ಕಿನ ರೆಸಿಡೆನ್ಸೋ ಅಲ್ವೋ ಅದನ್ನ ಕೇಳುತ್ತೆ. ಅದು ನೀವು ಎಸ್ ಅಂತ ಇದ್ದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇನ್ನು 31 ಜುಲೈ 2025 ಮುಂಚೆನೇ ನಿಮ್ಮ ಮಗು 5ನೇ ಕ್ಲಾಸ್ಗೆ ಪ್ರಮೋಟ್ ಆಗಿದೆಯೋ ಇಲ್ವೋ ಅಂತ, ಅಂದರೆ 4ನೇ ಕ್ಲಾಸ್ ಎಕ್ಸಾಮ್ ಬರೆದು 5ನೇ ಕ್ಲಾಸ್ಗೆ ಪ್ರಮೋಟ್ ಆಗಿದೆಯೋ ಇಲ್ವೋ ಅಂತ ಕೇಳುತ್ತೆ. ಆಲ್ಮೋಸ್ಟ್ ಈಗ 5ನೇ ಕ್ಲಾಸಲ್ಲಿ ಓದ್ತಿದ್ದಾರೆ ಅಂದರೆ ಪ್ರಮೋಟ್ ಆಗಿದ್ದಾರೆ, ಸೊ ಎಸ್ ಅಂತ ಕೊಡಿ. ಆಮೇಲೆ ಆಧಾರ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ ಇದ್ದರೆ ನಿಮಗೆ ವಾಸಸ್ಥಳ ದೃಢೀಕರಣ ಪತ್ರ ಏನು ಬೇಕಾಗಿಲ್ಲ, ಯಾಕೆಂದರೆ ಅದರಲ್ಲೇ ಅಡ್ರೆಸ್ ಇರುತ್ತೆ. ಇಲ್ಲ ಅಂದರೆ ನೀವು ವಾಸಸ್ಥಳ ದೃಢೀಕರಣ ಪತ್ರ ಕೊಡಬೇಕಿರುತ್ತೆ. ಸೊ ನೀವು ಅದೇ ಡಿಸ್ಟಿಕ್ ಅವರಾಗಿದ್ದರೆ ಎಸ್ ಅಂತ ಕೊಟ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಕೊಡಿ. ಆಮೇಲೆ ಒಂದು OTP ಬರುತ್ತೆ. ಅದಾದಮೇಲೆ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಿರುತ್ತೆ. ಅಲ್ಲೇನಾದ್ರು ನಿಮಗೆ ಡೌಟ್ ಬಂದರೆ ಬೆಟರ್ ಸೈಬರ್ ಸೆಂಟ್ರಿಗೆ ಹೋಗಿ ಹಾಕ್ಸಿ. ನಿಮ್ಮ ಮಗುಗೆ ಒಂದು ಒಳ್ಳೆ ಎಜುಕೇಷನ್ ಬೇಕು ಅಂತ ಅಂದರೆ ನೀವು ಈ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೋದು. ಅದಕ್ಕೆ ಈ ಟೆಸ್ಟ್ನ ಪಾಸ್ ಆಗಬೇಕು. ಸೊ ಅದಕ್ಕೆ ನೀಟಾಗಿ ಪ್ರಿಪೇರ್ ಆಗಬೇಕಿರುತ್ತೆ. ಸೊ ಪ್ರಿಪೇರ್ ಆಗೋಕ್ಕೆ ಆ ಬುಕ್ಗಳದ್ದು ಲಿಂಕ್ಗಳನ್ನ ನಾನು ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ಲಿಪ್ಕಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಹಾಗೆ ನೀವು ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡಿ, ಅಥವಾ ಯಾವುದಾದ್ರು ಕೋಚಿಂಗ್ ಸೆಂಟ್ರಿಗೆ ಸೇರಿಸಿ. ಆಗ ಅವರು ಈ ಎಕ್ಸಾಮ್ ಬರೆಯೋಕ್ಕೆಲ್ಲ ಈಸಿ ಆಗುತ್ತೆ. ಯಾಕೆಂದರೆ 5ನೇ ಕ್ಲಾಸಲ್ಲಿ ಇವೆಲ್ಲ ಅರ್ಥ ಮಾಡ್ಕೊಳೋದು ತುಂಬ ಕಷ್ಟ ಇರುತ್ತೆ, ಅದಕ್ಕೆಲ್ಲ ಒಂಚೂರು ಟ್ರೈನಿಂಗ್ ಬೇಕು. ಸೊ ನೀವು ಹೆಲ್ಪ್ ಮಾಡಿ, ಆದರೆ ಕೋಚಿಂಗ್ ಸೆಂಟ್ರ್ಗಳಿಗೆ ಏನಾದರೂ ಹಾಕಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರ ಮಕ್ಕಳುಗಳು ಏನಾದ್ರು 5ನೇ ಕ್ಲಾಸಲ್ಲಿ ಓದ್ತಿದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕಲಿ. ಥ್ಯಾಂಕ್ ಯು.